ಬಿಬಿಎಂಪಿ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗ್ಬಿಡ್ತು. ಆದರೆ ನಾನು ಮೊದಲೇ ಹೇಳಿದಾಗೆ ಹೆಸರು ಮಾತ್ರ ಬದಲಾದರೂ ಹಣೆ ಬರಹ ಮಾತ್ರ ಇನ್ನೂ ಕೂಡ ಬದಲಾಗಿಲ್ಲ. ಚುನಾವಣೆಗೆ ಹಿಡಿದಿರುವಂಥ ಗ್ರಹಣ ಅದ್ಯಾಕೋ ಬಿಡೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಏನು ಕತೆ, ಇಷ್ಟು ವರ್ಷ ಏನು ಆಗ್ತಾ ಇದೆ? ಸತತ 2020 ನವೆಂಬರ್ 10ರಿಂದ ಆ ಅವಧಿ ಮುಗಿದ್ರೂ ಎಲೆಕ್ಷನ್ಗೆ ನಾಳೆ ಬಾ ಅನ್ನುವಂಥ ಮನಸ್ಥಿತಿಗೆ ಈ ಹಿಂದಿನ ಬಿಜೆಪಿ ಸರ್ಕಾರ, ಅದಾದ ಮೇಲೆ ಈಗ ಕಾಂಗ್ರೆಸ್ ಸರ್ಕಾರ ಬಂದುಬಿಟ್ಟಿದೆ. ಹಾಗಾದ್ರೆ ಈ GBA ಎಲೆಕ್ಷನ್ ಯಾಕೆ ಬೇಡ ಅಂತ ಇದ್ದಾರೆ? ಎಲ್ಲದರ ಬಗ್ಗೆ ಒಂದು ಒಳನೋಟದಲ್ಲಿ ಒಂದಿಷ್ಟು ನೋಟ ಕಂಡುಬಿಟ್ಟಿದೆ. ಇದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು GBA ಚುನಾವಣೆಗೆ 6 ವರ್ಷಗಳಿಂದ ಗ್ರಹಣ. ಪಾಲಿಕೆ ಎಲೆಕ್ಷನ್ ಯಾರಿಗೂ ಬೇಡ ಆಗಿದ್ದು ಯಾಕೆ? ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಳೆಯ ಬಿಬಿಎಂಪಿಯನ್ನು 5 ಭಾಗವನ್ನಾಗಿ ಮಾಡಿದ ಕಾಂಗ್ರೆಸ್ ಸರ್ಕಾರ 5 ಪಾಲಿಕೆಗಳಿಗೆ 369 ವಾರ್ಡ್ಗಳನ್ನು ನಿಗದಿ ಮಾಡಿಯೂ ಆಗಿದೆ. GBA ವ್ಯಾಪ್ತಿಯಲ್ಲಿ ಸರಿಸುಮಾರು 90 ಲಕ್ಷ ಅಧಿಕೃತ ಮತದಾರರಿದ್ದು ಚುನಾವಣಾ ಆಯೋಗ ಅಧಿಕೃತ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಆದರೆ ಇನ್ನೂ ಕೂಡ ಎಲೆಕ್ಷನ್ಗೆ ಗ್ರಹಣ ಮಾತ್ರ ಬಿಡೋ ಲಕ್ಷಣ ಕಾಣ್ತಿಲ್ಲ. ಎಸ್, 2020 ನವೆಂಬರ್ 10ರಂದು ಅವಧಿ ಪೂರ್ಣಗೊಂಡಿದ್ರು ಯಾವ ಸರ್ಕಾರಗಳು ಪಾಲಿಕೆ ಚುನಾವಣೆಗೆ ಮನಸ್ಸು ಮಾಡಿಲ್ಲ. ಮುಂದೂಡುತ್ತಲೇ ಬಂದಿದ್ದು ಈಗ ಬರೋಬ್ಬರಿ 6 ವರ್ಷ ಆಗೋಗಿದೆ. ಅದ್ಯಾಕೋ ಬಿಜೆಪಿ ಸರ್ಕಾರದಂತೆ DK ಶಿವಕುಮಾರ್ ಸರ್ಕಾರಕ್ಕೆ GBA ಚುನಾವಣೆ ಮಾಡೋ ಮನಸ್ಸೇ ಇಲ್ಲ ಅನ್ಸತ್ತೆ. GBA ಚುನಾವಣೆಗೆ ಕೂಡಿ ಬರಲ್ವಾ ಕಾಲ? ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಪಾಲಿಕೆಯ ಸ್ಥಾನ ಹೆಚ್ಚಿಸಲು ನಿರ್ಧಾರ ಮಾಡಿತ್ತು. ಶಾಸಕ ಎಸ್ ರಘು ನೇತೃತ್ವದಲ್ಲಿ ಕಮಿಟಿ ರಚನೆ ಮಾಡಿ 198 ವಾರ್ಡ್ಗಳಿಂದ 225 ವಾರ್ಡ್ಗಳಿಗೆ ಸ್ಥಾನ ಹೆಚ್ಚಿಸಲಾಗಿತ್ತು. ಇಷ್ಟಾದರೂ ಚುನಾವಣೆ ನಡೆಸದ ಬಿಜೆಪಿ ಸರ್ಕಾರ ಸುಮ್ಮನಾಯಿತು. ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರ ಬಂದು ಬಿಬಿಎಂಪಿಯನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮರುನಾಮಕರಣ ಮಾಡ್ತು ಅಲ್ಲದೆ ಗ್ರೇಟರ್ ಬೆಂಗಳೂರನ್ನ 5 ಮಹಾನಗರ ಪಾಲಿಕೆ ಆಗಿ ವರ್ಗೀಕರಣ ಮಾಡಿದೆ. ಈಗಲೂ ಪಾಲಿಕೆ ಎಲೆಕ್ಷನ್ಗೆ ಮೀನಾಮೇಷ ಎಣಿಸ್ತಾ ಇದೆ. ಸದ್ಯ ಬೆಂಗಳೂರಿನಲ್ಲಿ SRI ಪ್ರಕ್ರಿಯೆ ನಡೀತಿದೆ. ಆಡಳಿತ ಯಂತ್ರವೆಲ್ಲ ಇದರಲ್ಲಿ ಬ್ಯುಸಿ ಆಗಿದೆ ಅನ್ನೋ ನೆಪವನ್ನ ಮುಂದಿಟ್ಕೊಂಡು GBA ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ನಮಗೆ ಈ ವರ್ಷ ಅಂದರೆ 2026ರ ಡಿಸೆಂಬರ್ವರೆಗೆ ಕಾಲಾವಕಾಶ ಕೊಡಿ ಅಂತ ಮತ್ತೊಂದು ಮುಂದೂಡಿಕೆಯ ಆಟವನ್ನ ಶುರು ಮಾಡಿಕೊಂಡಿದೆ. ರಾಜ್ಯ ಸರ್ಕಾರಕ್ಕೆ ಕಾಡ್ತಿದ್ಯಂತೆ ಸೋಲಿನ ಭಯ. GBA ಚುನಾವಣೆ ನಡೆಸದೆ ಕಾಲ ದೂಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ಪಡೆ ಕಿಡಿಕಾರಿದೆ. GBA ಚುನಾವಣೆ ಮಾಡೋದಕ್ಕೆ ಕಾಂಗ್ರೆಸ್ಗೆ ಭಯ, ಹೀಗಾಗಿ ಎಲೆಕ್ಷನ್ ಮುಂದೂಡಲು ಪ್ರಯತ್ನ ಮಾಡ್ತಿದೆ ಅಂತ ದಳ ಕಮಲ ನಾಯಕರು ಕಿಡಿಕಾರಿದ್ದಾರೆ. ಅವ್ರು ಚುನಾವಣೆ ನಡೆಸೋದಕ್ಕೆ ಅವ್ರಿಗೆ ಹಂಚಿಕೆ ಇದೆ. ಈಗ ಡಿಸೆಂಬರ್ಗೆ ಅರ್ಜಿ ಹಾಕ್ತಾವ್ರೆ, ಗೊತ್ತಿದೆ ನನಗೆ. ಒಂದು ವಾರದಿಂದನೇ ಈ ವಿಷಯ ನಮ್ಮ ಮುಂದೆ ಬಂದಿದೆ. ಡಿಸೆಂಬರ್ವರೆಗೂ ಚುನಾವಣೆ ಬೇಡ ಅಂತ ಹೇಳಿ ಮುಂದಕ್ಕೆ ಹಾಕೊಂಡಿದೆ. ಯಾವಾಗ ಚುನಾವಣೆ ಮಾಡಬೇಕು, ಆಗಸ್ಟ್ ಎಂಡ್ ಅಂತ್ಯದೊಳಗೆ ಚುನಾವಣೆ ಮಾಡಬೇಕು ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದ್ರು ಸಹ ಈಗ SIR ನೆಪ ಮಾಡಿಕೊಂಡು ಮತ್ತೆ ಚುನಾವಣೆ ಮುಂದೂಡ್ತಾ ಇರ್ತಕ್ಕಂಥದ್ದು ದುರ್ದೈವ. ರಾಜ್ಯ ಸರ್ಕಾರ ಈ ಚುನಾವಣೆ GBA ಚುನಾವಣೆ ಆಗಲಿ, ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆ ಆಗಲಿ ನಡೆಸ್ತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿ ಇವತ್ತಿಲ್ಲ. ರಾಜ್ಯ ಸರ್ಕಾರ ಇವತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನು ಮಾಡ್ತಕ್ಕಂಥ ಮಾನಸಿಕ ಸ್ಥಿತಿಯಲ್ಲೂ ಕೂಡ ಇಲ್ಲ. ಈ ಮಧ್ಯದಲ್ಲಿ ಚುನಾವಣೆಗೆ ಹೋದ್ರೆ ನಾವು ಗೆಲ್ಲಲ್ಲ ಅನ್ನೋ ಕಾರಣಕ್ಕೆ SIR ಅನ್ನ ಮುಂದಿಟ್ಕೊಂಡು ಈಗ ಚುನಾವಣೆಯನ್ನ ಮುಂದೂಡ್ರಿ ಅಂತೇಳಿ ಹೋಗಿದೆ. ಸುಪ್ರೀಂ ಕೋರ್ಟ್ ಮತ್ತೆ ವಾಪಸ್ ಬಂದು ನಮ್ಮನ್ನ ಸಮಯ ಕೇಳಬೇಡಿ ಅಂತೇಳಿ ಆದೇಶ ಕೊಟ್ಟಿದ್ರು ಕೂಡ ಮತ್ತೆ ಮರುಪರಿಶೀಲನಾ ಅರ್ಜಿಯನ್ನ ಸರ್ಕಾರ ಹಾಕಿದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ನನಗೆ ಅನಿಸ್ತಕ್ಕಂಥದ್ದು ನೀವು SIRಗೆನೆ ಕೋಪರೇಟ್ ಮಾಡಿಲ್ಲ. ಇನ್ನು ವಿರೋಧ ಪಕ್ಷಗಳ ಟೀಕೆಗೆ ಆಡಳಿತ ಪಕ್ಷ ಟಾಂಗ್ ನೀಡಿದೆ. ಚುನಾವಣೆ ಮಾಡಲು ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಸಿದ್ಧ ಇದೆ. ಆದರೆ SIR ಪ್ರಕ್ರಿಯೆಯಲ್ಲಿ ಮುಳುಗಿರೋ ರಾಜ್ಯ ಚುನಾವಣಾ ಆಯೋಗವೇ GBA ಎಲೆಕ್ಷನ್ ಮಾಡಲು ಸಿದ್ಧವಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮ್ಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರು ಬಿಟ್ಬಿಟ್ಟಿದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನ್ ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನ ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ಬೇಕು. ಹೀಗಾಗಿ ಬರುವ ಅಕ್ಟೋಬರ್ನಲ್ಲಿ
ನವೆಂಬರ್ ಒಳಗಾಗಿ ಎಲ್ಲ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯ ಚುನಾವಣೆಗಳು ನಡೀತವೆ ಅನ್ನುವಂಥ ಒಂದು ಮಾತನ್ನು ನಾನು ತಮ್ಮ ಮುಖಾಂತರ ರಾಜ್ಯದ ಜನರಿಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್ಕಾರಕ್ಕೆ ನಾವು ಚುನಾವಣೆ ಮಾಡಲಿಕ್ಕೋಸ್ಕರ ರೆಡಿಯಾಗಿ ಮ್ಯಾನಿಫೆಸ್ಟೋ ಎಲ್ಲ ಕಮಿಟಿಗಳೆಲ್ಲ ಮಾಡ್ಕೊಂಡಿದ್ದೀವಿ. ತೊಂದರೆ ಏನಾಗಿದೆ ಅಂದರೆ SIR ಮಾಡೋಕ್ಕೆ ಅವ್ರಿಗೆ ಇನ್ನೂ ಸರ್ಕಾರಿ ಅಧಿಕಾರಿಗಳೇ ಸಿಗ್ತಾ ಇಲ್ಲ. ಹೋಮ್ ಗಾರ್ಡ್ಗಳೆಲ್ಲ ಹಾಕೊಂಡಿದ್ದಾರೆ. ಹೋಮ್ ಗಾರ್ಡ್ಗಳ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ. ಒಂದು ಅಂಗನವಾಡಿಗಳವ್ರು ಮಾಡಬೇಕು, ಟೀಚರ್ಗಳು ಮಾಡಬೇಕು, ಇಲ್ಲಾಂದರೆ ಕಾರ್ಪೊರೇಷನ್ ಆಫೀಸ್ಗಳಲ್ಲಿ ಕೆಲಸ ಮಾಡೋರು ಮಾಡಬೇಕು. ಆದ್ದರಿಂದ ಅಧಿಕಾರಿಗಳ ಕೊರತೆ ಇರೋದ್ರಿಂದ SIR ಮಾಡೋಕ್ಕಾಗ್ತಾ ಇಲ್ಲ. ಅದೇ ಸಂದರ್ಭದಲ್ಲಿ ಯಾಕಂದರೆ 29 ಜುಲೈವರೆಗೂ ಇವರು SIR ಮಾಡಬೇಕು. ಈಗ ಅವರು ನೀವು ಅಧಿಸೂಚನೆ ಹೊಡಿಸ್ಬೇಕಂದ್ರೆ ಈಗ ಜುಲೈ ತಿಂಗಳಲ್ಲೇ ಹೊರಡಿಸಬೇಕು. ಜನಪ್ರತಿನಿಧಿಗಳಿಲ್ಲದ ಬೆಂಗಳೂರು ಈಗ ಸಂಪೂರ್ಣವಾಗಿ ಅಧಿಕಾರಿಗಳ ಮತ್ತು ಶಾಸಕರ ಕೈಯಲ್ಲಿದೆ. ಕೋರ್ಟುಗಳು ಎಷ್ಟೇ ಡೆಡ್ಲೈನ್ ನೀಡಿದ್ರು ಹೊಸದೊಂದು ತಾಂತ್ರಿಕ ನೆಪ ಸೃಷ್ಟಿಸಿ ಅಪೀಲ್ ಹೋಗೋ ಪದ್ಧತಿ ಮುಂದುವರಿತಾನೇ ಇದೆ.